ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವ್ಯ ಕಿರಣ್ ರಾವ್ ಚಾನಲ್. ಇವತ್ತು 10:05 ಆಗಿದೆ, ಮಂಗಳವಾರ ಇವತ್ತು. ಸೊ ಮಂಗಳವಾರ ಶುಕ್ರವಾರ ಯೂನಿಫಾರ್ಮ್ ಇರುತ್ತೆ, ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಕಾಲೇಜ್ಗೆ ಹೋಗಬೇಕು. ನೋಡೋಣ, ಇವತ್ತು ಏನಾದರೂ ಕಾಲೇಜಲ್ಲಿ ವಿಡಿಯೋ ಮಾಡೋಣ ಅನ್ಕೋತಾ ಇದ್ದೀನಿ. ಸೊ ನಿನ್ನೆ ಮಾಡಬೇಕಿತ್ತು. ನಿನ್ನೆ ಆ್ಯಕ್ಚುಲಿ ರೆಡ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ರೆಡ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿದರು. ಗೊತ್ತಿಲ್ಲ, ಸ್ವಲ್ಪ ಬ್ಯುಸಿ ಅಲ್ವಾ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡೋಣ, ಇವತ್ತು ಊಟ ಮಾಡೋದು ಅದು ಇದು ಆದರೆ ಕ್ಯಾಪ್ಚರ್ ಮಾಡ್ಕೋತೀನಿ. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನಮಗೆ ಬಂದು 10:00 ಬೆಲ್ ಇರುತ್ತೆ. ಸೊ ಹಾಗಾಗಿ ಕಾಲೇಜ್ಗೆ ಇನ್ನು 10 ನಿಮಿಷ ಇದ್ದಂಗೆ ನಾನು ಮನೆ ಬಿಡ್ತೀನಿ. ಸಾಕು, ಒಂದು 5 ನಿಮಿಷ ಸಾಕು ನಾನು ಇಲ್ಲಿಂದ ಕಾಲೇಜ್ಗೆ ಹೋಗೋದಕ್ಕೆ. ಸೊ ಹಾಗಾಗಿ ಇವತ್ತಿನ ಸ್ಪೆಷಲ್ ಬಂದು ಇದ್ಕಿನ ಬೇಳೆ ಸಾಂಬಾರು. ಇದು ನಮ್ಮದೇ ತೋಟದ್ದು ಇದ್ಕಿನ ಬೇಳೆ, ಕೊನೆಯದು ಅನಿಸುತ್ತೆ, ಮತ್ತೆ ಸಿಗಲ್ಲ. ಗಿಡ ಎಲ್ಲ ಕೊಯ್ದುಬಿಟ್ವಿ, ಸೊ ರೋಗ ಬರುತ್ತೆ ಅಂತ ಹೇಳ್ಬಿಟ್ಟು. ಮುದ್ದೆ, ಇದ್ಕೊಂಬೇಳೆ ಸಾಂಬಾರು, ಅನ್ನ ಮಾಡಿದ್ದೀನಿ. ಸೊ ನನಗೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ನನೂ ಮತ್ತು ಸಾಂಬಾರು ಬಡಿಸ್ಕೊತಾ ಇದ್ದೀನಿ, ಫುಲ್ ರೆಡಿ ಆಗಿಬಿಟ್ಟು. ಈಗ ಊಟ ಮಾಡಿ ಕಾಲೇಜ್ ಕಡೆ ಹೊರಡೋದಷ್ಟೇ. ಇದ್ರ ಜೊತೆ ಮೊಟ್ಟೆ ಕೂಡ ಬೇಯಿಸಿದ್ದೆ ನಾನು. ಸೊ ಊಟ ಎಲ್ಲ ಆಯಿತು. ಈಗ ಕಾಲೇಜ್ಗೆ ಹೊರಟು ನಿಂತಿದ್ದೀನಿ. ಹೌದು, ಹೆಲ್ಮೆಟ್ ಆಗ್ತಿರ್ಲಿಲ್ಲ ಮುಂಚೆ. ನಮ್ಮ ಸರ್ರು ನನಗೆ ಹೇಳಿ ಅಂದರೆ ಮುಂದೆ ಹೇಳಿಲ್ಲ ಅಂತಂದ್ರೂ ಹೆಲ್ಮೆಟ್ ಇಂಪಾರ್ಟೆನ್ಸ್ ಹೇಳಿ ನನಗೆ ಹೆಲ್ಮೆಟ್ ಹಾಕುವಂಥ ಅಭ್ಯಾಸ ಬಂತು. ನಿಜವಾಗ್ಲೂ ನಿಜ ಅಲ್ವಾ ಅದು? ಸೊ ಅವ್ರು ಹೇಳೋದು ಕೂಡ ನಮ್ಮ ಸೇರ್ತಿದ್ರು. ಚೆನ್ನಾಗಿರುತ್ತಲ್ವಾ? ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು. ವುಮೆನ್ಸ್ ಡೇ ಸ್ಪೆಷಲ್ ಅಲ್ಲ, ಇದೆಲ್ಲರಿಗೂ ಸಿಕ್ತು, ಪ್ರೈಸ್ ಎಲ್ಲರಿಗೂ ಸಿಕ್ತು. ಹೌದು, ಚೆನ್ನಾಯ್ತಾ? ಕೊಡ್ತೀನಿ ಆಮೇಲೆ ನೋಡ್ರಿ. ಈ ಕಡೆದು ನಿತ್ಯ ಮಾಡಿರೋದು, ಇದು ಮಧು. ಜೂನಿಯರ್ಸ್ ಎಲ್ಲ ಇದೆಲ್ಲನೂ ಕೂಡ ಜೂನಿಯರ್ಸ್ ಮಾಡಿರುವಂಥದ್ದು. ಇದನ್ನು ಹೇಳ್ಕೊಡೋ ಅಂಥದ್ದು ಮಹೇಶ್ ಸರು. ಆರ್ಟ್ ಆ್ಯಂಡ್ ಕ್ರಾಫ್ಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆಯೇ ಮಾಡಿರುವಂಥದ್ದನ್ನ ಈ ರೀತಿ ನೋಟಿಸ್ ಬೋರ್ಡ್ ಮೇಲೆ ಹಾಕಿಸ್ತಾರೆ, ಯಾರೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ತಗೊಂಡೆ ಸ್ಯಾಮ್ಸಂಗ್ ಚೆನ್ನಾಗಿದೆಯಾ? ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಎಷ್ಟು ಕ್ಯಾಮ್ರಾ? ಅಲ್ಲ, ಎಲ್ಲ ವೈಟ್ ಹಾಕೊಂಡ್ಬಂದಿದ್ದೀರಾ ಅಂತ ಅಲ್ಲ? ಎಷ್ಟು ಚೆನ್ನಾಗಿ ಹಾಯ್ ಆದರೂ ಮಾಡ್ರು. ಸೀನಿಯರ್ಸ್ನೆಲ್ಲ ಮಾಡಲ್ಲಪ್ಪ, ನಿಮ್ಗಿಂತ ಇವರೇ ಚೆನ್ನಾಗಿ ಕಾಣ್ತಾವ್ರೆ. ಹೌದು, ಹೇಳ್ಮೇಗ ನೀನು ಹೇಳ್ಮೇಗ ಏನು ಹೇಳ್ಬೇಕ ನೋಡಿ. ಎಲ್ಲರೂ ಯೂನಿಫಾರ್ಮ್ ಹಾಕೊಂಬಂದವ್ರೆ, ಮೇಘ ಮಾತ್ರ. ಓಕೆ ಮೇಘ, ಹೇಳಿ ನಂದಿನಿ ಏನಾದ್ರು. ಯಾಕೆ ವೈಟ್ ಮಿಸ್ ಆಗೈತೆ ಇವತ್ತು? ಹಾಂ, ಅಲ್ಲ ಶಂಕರ್ ಸರ್. ಹುಡುಗರು ನೋಡ್ರ, ವೈಟ್ ಹಾಕೊಂಬಂದಿಲ್ಲ ಇವತ್ತು. ಅಂಜಲಿ ಬೆಲ್ಲ ಆದಮೇಲೆ ಒಂದು 5 ನಿಮಿಷ ಟೈಮ್ ಇದೆ. ಎಷ್ಟೊಂದು ಕ್ರೌಡ್ ಇದೆ ನೋಡ್ಬೋದು ನೀವು. ನಾವು 3 ಜನ. ರಮ್ಯಾ ಮಾತಾಡಲ್ಲ, ಮಾಲತಿ. ದಿಸ್ ಈಸ್ ಪಲ್ಲವಿ ವೆಯ್ಟಿಂಗ್ ಫಾರ್ ಛಾಯಾ. ಛಾಯಾ ಏನೋ ಹೇಳ್ತಾಳೆ ಇವಾಗ. ಸುನೀತಾ ಹೇಳ್ದೆ ನಾನು, ಹಂಗೆ ಹೇಳಿದ್ನ ನಾನು. ಸಾರಿ ಕವನ, ನೀನು ಜುಮ್ಕಾ ತೋರಿಸೆ, ಚೆನ್ನಾಗಿದೆ ನೋಡಿ. ಅಲ್ಲ, ಯೂನಿಫಾರ್ಮ್ಗೆ ಹಾಕೋಣ ಅಂತ ಇಯರಿಂಗ್ಸ್ ಇದು. ನೋಡಿ, ಕಾಲೇಜಿಗೆ ಬರೋ ಲಕ್ಷಣ. ಲಿಪ್ಸ್ಟಿಕ್ ಹಾಕ್ಕೊಂಡು, ಇಯರಿಂಗ್ಸ್ ಹಾಕ್ಕೊಂಡು, ಹೂವು ಮುಡ್ಕೊಂಡು ಮದುವೆಗೆ ಹೋಗೋ ಥರ.
ಎಲ್ಲರಿಗೂ ಥ್ಯಾಂಕ್ ಯು ಕಣ, ಗ್ರೇಟ್ ನೀನು, ಥ್ಯಾಂಕ್ ಯು. ಸೊ ಎಸ್, ನೋಡಿದ್ರಲ್ಲ ಎಷ್ಟೊಂದು ಕ್ರೌಡ್ ಇತ್ತು ಅಂತ. ನಾವಿಬ್ಬರು ಸೇರಿಬಿಟ್ರಂತೂ ಫುಲ್ ಕ್ರೌಡ್ ಆಗಿಬಿಡುತ್ತೆ. ಮಾರ್ನಿಂಗ್ ಎಲ್ಲ ಒಟ್ಟಿಗೆ ಪ್ರೇಯರ್ ಮುಗಿಸ್ಕೊಂಡು ನಾವು ಫಸ್ಟ್ ಫ್ಲೋರ್ ಹೋಗ್ತೀರಿ, ಅವರು ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ. ಬರೀ 2 ಬ್ಯಾಚ್ ಅಷ್ಟೇ ಇಲ್ಲಿರುತ್ತೆ. ತುಂಬ ಪೀಸ್ಫುಲ್ಲಾಗಿರುತ್ತೆ ವಾತಾವರಣ ಮಾತ್ರ. ಕಾಲೇಜು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಈಗ ನಾವೆಲ್ಲ ಮೇಲೋಗಿ ನಮ್ಮ ಮೆಥಡ್ಗೆ ನಾವು ಡಿವೈಡ್ ಆಗ್ತೀವಿ. ಸೊ ಹಾಗೆಯೇ ನಮ್ಮ ಒಂದು ರೂಮ್ ಹೇಗಿದೆ ಅಂತ ನೋಡ್ತಿರ್ಬೋದು. ಸ್ಮಾರ್ಟ್ ಬೋರ್ಡ್ ಇದೆ, ಪೋಡಿಯಮ್ ಇದೆ, ಹಾಗೆಯೇ ಚೇರ್ಗಳು, ಆ ರೂಮು, ವೆಂಟಿಲೇಷನ್ನು, ಬೆಳಕು, ಇನ್ನೆಲ್ಲೂ ಇಷ್ಟು ಒಳ್ಳೆ ಕಾಲೇಜ್ ನೋಡಲಿಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇಂಥ ಒಂದು ಬೆಸ್ಟ್ ಕಾಲೇಜಲ್ಲಿ ಓದ್ತಿರೋದೇ ನಮ್ಮ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಇವಾಗ ಮಾಡು. ಅಮೃತ ಫೀಲ್ ಆಗ್ತಾ ಇದ್ಲು ಮಾರ್ನಿಂಗ್ ವಿಡಿಯೋ ಮಾಡಿಲ್ಲ ಅಂತ. ಎಸ್, ಹೇಗಿತ್ತು ನಮ್ಮ ಒಂದು ಕಾಲೇಜಿನ ದಿನ. ಇದಾದಮೇಲೆ ಮನೆಗೆ ಬಂದು ಆರಾಮಾಗಿ ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಹೇಳಿದರು ನಮ್ಮ ಕನ್ನಡ ಮೇಷ್ಟ್ರು, ಇವತ್ತೇ ಫೈನಲ್ ಡೇ, ನಾಳೆ ಎಲ್ಲರೂ ಕೂಡ ಏನೆಲ್ಲ ಬರೆಯೋಕ್ಕೆ ಕೊಟ್ಟಿದ್ದೀನಿ ಅದೆಲ್ಲ ಸಬ್ಮಿಟ್ ಮಾಡಿಬಿಡ್ಬೇಕು ಅಂತ. ಒಂದು UT ಮಾಡಿರೋವಂಥದ್ದು, ಹಾಗೆಯೇ ಆ್ಯಕ್ಷನ್ ರಿಸರ್ಚು, ಜೊತೆಗೆ ಒಂದು ಅಸೈನ್ಮೆಂಟು, ಇಷ್ಟೂ ಕೂಡ ನಾಳೆನೇ ರೆಡಿ ಇರಬೇಕು ಅಂತ ಹೇಳಿಬಿಟ್ರು. ಸೊ ಬಂದ ತಕ್ಷಣ ಮತ್ತೆ ಬರೀಲಿಕ್ಕೆ ಶುರು ಮಾಡಿದ್ದೀನಿ. ಈ 3rd ಸೆಮ್ಮಲ್ಲಿ ಅದೆಷ್ಟು ಬರೆದಿದ್ದೀವೋ ಲೆಕ್ಕನೇ ಇಲ್ಲ ಅನಿಸುತ್ತೆ. ಒಂದು ಚಾಪೆ ಹಾಸ್ಕೊಂಡು ಎಲ್ಲ ಹಡ್ಕೊಂಡು ಕೂತ್ಕೊಬಿಟ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ಯಾರ ಜೊತೆನೂ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಬರೆಯೋದೇ ಆಗಿಬಿಟ್ಟಿದೆ. ಲೆಸನ್ ಪ್ಲ್ಯಾನ್ ಬರೆಯೋದು, ಇನ್ನೊಂದೇನೋ ಬರೆಯೋದು, ಸರ್ಚ್ ಮಾಡೋದು, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು. ಸೊ ನಾನಿಲ್ಲಿ ಬರಿತಾ ಕೂತಿದ್ದೆ. ಮನೆಯಲ್ಲಿ ಕಲ್ಲಂಗಡಿ ತಂದಿರೋದು ಹಾಗೆ ಇತ್ತು, ಕಟ್ ಮಾಡಲಿಲ್ಲ ನಾನು. ಎಷ್ಟು ಕಟ್ ಮಾಡಿಕೊಡ್ತಿದ್ದೆ, ನಾನು ತಿಂದೆ. ಎಸ್, ಹೀಗಿತ್ತು ನನ್ನ ದಿನ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು ಸೊ